ಹುಷಾರಾಗಿ ಓಡಿಸಮ್ಮ, ನಾನು ಒಬ್ಬಳೇ ಇರೋದು, ನಮ್ಮ ಅಮ್ಮಂಗೆ ಕೊನೆ ಮಗಳು. ನೈಸ್. ಎಲ್ಲಿಂದ ನಮ್ಮ ಬಾಯಲ್ಲಿ ಮ್ಯಾಗಿ ಅನ್ನೋದು ಹೋಗೇ ಇಲ್ಲ ವರ್ಡು. 1 2 3 ನೂಡಲ್ಸ್ ಬಂದ್ರು ಇವಾಗ. ನಂಗೆ ಗೊತ್ತೇ ಇರಲಿಲ್ಲ 1 2 3 ನೂಡಲ್ಸ್ ಬಂದೈತೆ ಅಂತ. ಇಲ್ಲ ವಾಯ್ ಆಡ್ಕೋತಿದ್ದೀನಿ ಅನ್ಕೋತಾರೆ ಆಮೇಲೆ ಅವ್ರನ್ನ ನೋಡಿ ನಾನು. ಬಂತೆ ನಮ್ಮದು ಚಮಕಿ ಚಮೇಲಿ. ಹಿಂಗೆ ಆಸ್ಪತ್ರೆಗೆ ಬಂದಿದ್ದಾರೆ ಆ್ಯಕ್ಚುಲಿ. ಹಾಯ್ ಹಲೋ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮಮ್ಮ ಮಾತಾಡ್ತಿರ್ತಾರೆ, ಕಿವಿಗೆ ಹಾಕೋಬೇಡಿ. ಅಲ್ಲಿ ಡಿಕ್ಕಿಗೆ ತುಂಬ ಪರವಾಗಿಲ್ಲ. ಕೆಲಸದಿಂದ ಹಿಂಗೆ ಬಂದವರೆ ಸೊಂಟ ನೋವು ಜಾಸ್ತಿ ಆಗಿ ಆಸ್ಪತ್ರೆಗೆ ಹೋಗಬೇಕು ಅಂತ. ಅಂದರೆ ಪೌಡ್ರ್ ಕೊಡ್ತೀಯಾ? ನನಗಂತೂ ಕೀ ಕೊಡು ಅಂದರೆ 2 ಕಿತ್ಕೊಂಡೋದ್ರು. ಅಲ್ಲ, ಸೊಂಟ ನೋವು ಜಾಸ್ತಿ ಆಗಿ ಆಸ್ಪತ್ರೆಗೆ ಬಂದಿದ್ರು. ಸುಮ್ಮನೆ ಬಂದು ಹೋಗ್ತಾರ? ಹಾಂ, ನನ್ನ ಕರೆದು ಬ್ಯಾಗ್ ಎತ್ಕೊಂಡು ಹೋಗು, ಜಾಸ್ತಿ ಐತೆ ವೆಯ್ಟು ಅಲ್ಲ. ಇಟ್ಕೊಳ್ಳೋಕೆ ಜಾಗ ಇಲ್ಲ ಗಾಡೀಲಿ, ಅದಕ್ಕೋಸ್ಕರ ನನ್ನ ಕರೆದವ್ರೆ. ಆರಾಮ್ಸೆ ಮನೇಲಿ ಮನಗಿದ್ದೆ ನಾನು. ಅಲ್ಲ, ಸ್ನಾನ ಮಾಡಿ ಇವಾಗ ಟಿಫನ್ ಮಾಡಿದೆ, ಇನ್ನೇನು ಮನಗಬೇಕು. ಕಣ್ಣೆಲ್ಲ ಊದ್ಕೊಬಿಟ್ಟೈತಲ್ಲ ಅಮ್ಮ, ಕಣ್ಣು ನೋವ್ತೈತೆ ನನಗಿಲ್ಲೆಲ್ಲ. ನಿದ್ದೆ ಜಾಸ್ತಿ ಆಯ್ತಾ ಇವತ್ತು? 11 ಗಂಟೆಗೆ ಎದ್ದಿದ್ದೀನಿ ನಾನು ಇವತ್ತು. ಕಣ್ಣು ಎಳೀತಿದೆ, ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಏನು ಮತ್ತೆ? ಅಯ್ಯೋ, ಇವಾಗ ಅವ್ರು ಮತ್ತೆ ಕೆಲ್ಸಕ್ಕೆ ಹೋಗ್ತಾರೆ, ಅದೇ ಬೇಜಾರು. ಮನೆಗೆ ಕರ್ಕೊಂಡು ಹೋಗೋಣ ಅಂದರೆ ಮನೆಗೆ ಬರ್ತಾ ಇಲ್ಲ ಅಲ್ವಾ? ಅದೇ ತಲೆನೋವು ಇವಾಗ. ಹಾಂ, ಮನೆಗೆ ಹೋಗೋಣಪ್ಪ. ಬಾಯ್ ಬಾಯ್ ಮಾಡಿ ಬಾಯ್. ಕೈ ನೋವು ಬಂತು. ಮನೆಗೆ ಹೋಗಿ ಇಂಟ್ರೊಡಕ್ಷನ್ ಕೊಡ್ತೀನಿ ಇವತ್ತೆಲ್ಲ ಏನಾಯಿತು ಅಂತ. ಇಳಿದಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಉಳಿದೆ ನೋಡೋಕ್ಕೆ. ಟೈಮ್ ಇಲ್ಲ, ಯಾಕಂದ್ರೆ ಎದ್ದಿದೆ 11 ಗಂಟೆ ಆಯಿತು. ಆಮೇಲೆ ಮತ್ತೆ ಸ್ನಾನ ಊಟ ಇದೇ ಟೈಮ್ ಆಯಿತು. ಕೊನೆ ನಮ್ಮಮ್ಮ ಕಾಲು ಹಾಕಿದ್ರು. ಒಂದು ಟೈಮ್ ಇಷ್ಟು ಇವಾಗ 2 ಗಂಟೆ, 1:30 ಹಂಗೆ ಕಾಲು ಹಾಕಿ 2 ಗಂಟೆಗೆ ಇಲ್ಲಿ ಬಿದ್ದಿದ್ದೀನಿ. 2 ಆಗೋಯ್ತಾನೆ? ಹೌದು. ಅಲ್ಲ, ಮೊನ್ನೆ ಮನೆ ದೇವ್ರಿಗೆ ಹೋಗಿದ್ದೀವಲ್ಲ, ಫೋಟೋ ತಗೋಬೇಕಿತ್ತು ನಾವಲ್ಲಿ. ಫೋಟೋನೇ ತಗೊಂಡಿಲ್ಲ ಅಮ್ಮ. ಕರೆಕ್ಟಾಗಿ ತಮ್ಮನೇಲ್ಗೆ ಹಾಕೋಕ್ಕೆ ಫೋಟೋನೇ ಇದ್ದಿಲ್ಲ. ಬರೀ ಎಲ್ಲ ಪೋರ್ಟ್ರೇಟಲ್ಲಿ ತೊಗೊಂಡಿದ್ದೀವಿ, ಲ್ಯಾಂಡ್ಸ್ಕೇಪಲ್ಲಿ ಯಾವುದೂ ತೊಗೊಂಡಿಲ್ಲ. ಹ್ಞೂ, ಕತ್ತಲ್ಲಿ ಸರನೂ ಮರ್ತೋಗ್ಬಿಟ್ಟೈತೆ. ಅದು ಕಟ್ಕೋತೀವಲ್ಲ, ಎಲ್ಲ ಬಿಚ್ಚಿಕ್ಬಿಟ್ಟಿವಿ ನೋಡು, ಹಾಕೊಳ್ಳೋದೇ ಮರ್ತೋಗ್ಬಿಟ್ಟೈತೆ ಮತ್ತೆ. ಕೊನೆಗೆ ಹಂಗೆ ಆಗಿದ್ದಾಯಿತು. ಅದೇ ಬೈತಾಯಿದ್ರು, ಸರ ಇಲ್ಲ, ಕಿವಿ ವಾಲೆ ಇಲ್ಲ. ಆ್ಯಕ್ಚುಲಿ ನಾನು ಕಿವಿ ವಾಲೆ ನೀನು ಹೇಳಿದ್ಮೇಲೆ ಹಾಕ್ತೆ ಅನ್ಸುತ್ತಲ್ಲ. ವಾಲೆ ಇತ್ತಾ? ಈ ಥರ ಕಟ್ಕೋತಾರಲ್ಲ, ಇದೆಲ್ಲ ಇಲ್ಲಿ ತಡೆಯುತ್ತೆ, ಈ ಕತ್ತಿಂದ ಹಿಡಿದು ಕಿವಿ ತನಕ. ಅದಕ್ಕೋಸ್ಕರ ನಮ್ಮಮ್ಮ ಏನು ಮಾಡ್ತಾರೆ, ಬಿಚ್ಚಿಕ್ಬಿಡ್ತಾರೆ. ಆ ಬಿಚ್ಚಿಕೋದ್ರಿಂದ ಮರ್ತೇ ಹೋಗಂಗಾಯ್ತು ಮತ್ತೆ ಹಾಕೊಳ್ಳೋಕ್ಕೆ ಅಲ್ವಾ? ಹೋಗುತ್ತೆ, ಇದು ಅಡ್ರೆಸ್ ಅಲ್ಲ, ಬಟ್ ಹೋಗುತ್ತೆ. ಈ ರೋಡ್ ಹೋಗುತ್ತೆ ಎಲ್ಗೋ. ಅಡ್ರೆಸ್ ಬರೋಣ. ಬಾಯ್. ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ, ಓಕೆನಾ? ಇವಾಗ ಗಾಡಿ ಓಡಿಸ್ಬೇಕು, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಬೇಕಿತ್ತಾ? ಅದೇ ನಾನು ಅದಕ್ಕೆ ಹೇಳ್ತಿರೋದು. ಆ ಮ್ಯಾಗಿ ಮಾಡಿದ್ರೆ ನಾವು ಇವಾಗಲೇ ಮಾಡ್ಬಿಡ್ತಿದ್ವಾ? ಸುಮ್ಮನೆ ವೇಸ್ಟ್ ಮಾಡಿ ನಾನು ತಿನ್ನಲ್ಲ. ಹೆಂಗೆ ವೇಸ್ಟ್ ಆಯಿತು? ಕೊಟ್ಟಿದ್ದಲ್ಲ. ಇವಾಗ ನೋಡಮ್ಮ, ತಿಂದಾಯ್ತು, ವಾಪಸ್ ತಗೊಂಬಂತಿಲ್ಲ, ಮತ್ತೆ ದುಡ್ಡು ಇಕ್ಕಿಸ್ತಾರ. ಈಗ ಈ ಮ್ಯಾಗಿ ತಗೊಳ್ಳೋಣ, ಇವಾಗ ಆಲ್ರೆಡಿ ಇರೋ ಮ್ಯಾಗಿ, ಓಕೆನಾ? ಅದು ಏನು ಹೇಳ್ತಾರೆ ಅವರು ನರದ ಪ್ರಾಬ್ಲಮ್ ಇರ್ಬೋದು ಅಂತ ಡಾಕ್ಟ್ರು. ಬೇರೆ ಥರ ಏನೋ ನೋವಲ್ಲ ಇದು, ನರ ನೋವಿರ್ಬೇಕು. ಅದಕ್ಕೆ ನಿಮ್ಮ ಕತ್ತು ಅದೆಲ್ಲ ನೋವುತ್ತಾರೆ. ಒಟ್ಟಿಗೆ ಒಂದೇ ಸಮನೆ ಅಲ್ವಾ ಇದು? ಕತ್ತು ಹಿಡ್ಕೊತಾನೆ ಇದೆ ಪದೇ ಪದೇ. ಸೊಂಟ 2-3 ಸಲ ಹೋದ್ನಲ್ಲ. ಅವ್ರಿಗೆ ನೆನಪಿತ್ತಾ ಡಾಕ್ಟ್ರಿಗೆ? ಪರವಾಗಿಲ್ಲ, ಒಳ್ಳೆ ಡಾಕ್ಟ್ರು. ಏನಂದ್ರು ಉಪಾಯ? ಏನು ಹೇಳಿಲ್ಲ, ಮಾಡ್ಕೊಡ್ತಾರೆ. ಇದನ್ನು ತಗೊಳ್ಳಿ, ಇನ್ನೂ ಜಾಸ್ತಿ ಪರವಾಗಿಲ್ಲ. ಅಂದರೆ ಮಾತ್ರೆ ಬೇಗ ಕೆಲಸ ಮಾಡ್ತಾ? ಇಂಜೆಕ್ಷನ್ ಅಲ್ಲ, ಇಂಥದ್ದು ಮಾಡಬಾರ್ದು ಅಂತ ಹೇಳಿರ್ತಾರಲ್ವ, ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಹೇಳಿದಿದ್ರೆ ಕಷ್ಟ. ಅಲ್ಲ, ನಿಂತ್ಕೊಳ್ಬಾರ್ದು ಜಾಸ್ತಿ ಹೊತ್ತು, ಈ ಥರ ಏನಾದರೂ ಹೇಳ್ಬೋದಾಗಿತ್ತು. ಅವರು ಏನೂ ಹೇಳಿಲ್ಲ. ಡಾಕ್ಟ್ರುಗಳು ವೆಯ್ಟ್ ಎತ್ತಬಾರ್ದು ಅಂತ ಮುಂಚೆ ಹೇಳಿದ್ರು, ಗೊತ್ತಲ್ಲ ನಿನಗೆ? ಅದು ಅವರು ಸ್ಕ್ಯಾನ್ ನೋಡಿ ಹೇಳಿದ್ರು, ಆ ಥರ ಇರಬೇಕು, ಇದೇ ಥರ ಅಂತ. ಯಾಕಂದರೆ ಜಾಸ್ತಿ ಆದರೆ ಆಪ್ರೇಷನ್ ಮಾಡ್ಬೇಕಾಗ್ಬಿಡುತ್ತೆ. ಕಮ್ಮಿ ಇದ್ದಾಗಲೇ ಈ ಥರ ಎಲ್ಲ ಇದ್ದರೆ ಒಳ್ಳೆಯದು. ಲೈಫ್ ಲಾಂಗು ಅವ್ರು ಹೇಳ್ಕೊಟ್ಟಿರೋ ಎಕ್ಸಸೈಸ್ ಮಾಡಬೇಕು.
ಏನೋ ತಿಂಡಿ ತಂದಿದ್ಯಮ್ಮ? ಹಿಂಡಿ ಹಸು ಹೋಗ್ತಾರಲ್ಲ ಬೂಸ. ನಾನೇನು ಗಸಾನಾ? ಹಸು ಹಸು ಇಲಿಶ ಅಲಿಸು. ನನ್ನ ಚಿಕ್ಕ ಹೆಲ್ಮೆಟು ನಿನಗೆ ತಗೊಳ್ಳ? ಅರ್ಥನೇ ಆಗಲಿಲ್ಲ, ನಿಧಾನ ಕರ್ತಾಯಿತ್ತು ಅಲ್ಲೇ ಬಿಟ್ಟು. ಹಾಂ, ಲಡ್ಡು. ಯಾವ ಲಡ್ಡು? ಅದೇನದು ಮೋತಿ ಲಾಲ ಮೋತಿಚೂರು. ಮೋತಿ ಚಾರ್ ಅಂತೆ. ಚಾರ್ ಅಂದರೆ 4 ಕೊಡು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಸೊ ದಟ್ ಮೂರ್ತಿ ಚೋರಿ. ಏನಮ್ಮ ನಾನು ಹೇಳಿದ್ದು ಸ್ವೀಟ್ ಹೆಸರು? ಮೋತಿಚೂರ್. ಹಾಂ, ಮೋತಿಚೂರಿ. ಈಗಲೇ ಸ್ವೀಟೇ ಕೊಡಲಿಲ್ಲ ಅಂತ. ಇಷ್ಟಿಷ್ಟೆಲ್ಲ ನಾವು ಇಸ್ಕೊಳ್ಳಲ್ಲ. ನಾವು ಇಸ್ಕೊಂಡ್ರೆ ಪೂರ್ತಿ ಬಾಕ್ಸು, ಬಿಟ್ಟರೆ ಪೂರ್ತಿ ಒಂದು. ಧನ್ಯವಾದ. ಈ ಕಡೆ ಕೂಜು ಬುರ್ಪಿ, ಕಾಜು ಕಾಜು ಕುಜು. ಯೋಗ ಮಾಡಬೇಕು ಅಂತ ಎಷ್ಟು ಅನ್ಕೊತೀನಿ. ಈ ಥರ ತಂದು ನನಗೆ ಇದು ಹಾಳು ಮಾಡ್ತಾರೆ ನನ್ನ ಡಯೆಟ್ನೆಲ್ಲ ಇವರು. ಹಾಂ, ಎಲ್ಲಿಗೆ? ಏನಕ್ಕೆ? ಅಲ್ಲ, ನನ್ನ ಡಯೆಟ್ ಹಾಳು ಮಾಡಿ ನನಗೆ ಯಾಕೆ ಹಿಂಗೆ ಇದು ಮಾಡ್ತೀಯ ನೀನು? ತುಂಬಾ ನನಗೆ ಬೇಜಾರಾಗುತ್ತೆ. ಪರವಾಗಿಲ್ಲ, ಇದೊಂದಿನ ಅಡ್ಜಸ್ಟ್ ಮಾಡ್ಕೊತೀನಿ. ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಒಂದಿನ. ಆದರೂ ನನ್ನ ಡಯೆಟ್ ತುಂಬ ಹಾಳು ಮಾಡೋದೇ ನಮ್ಮಮ್ಮನೇ ತಂದ್ಕೊಡೋದು. ಆ್ಯಶ್ ಕಾರ್ಡ್ ತಗೋ, ಜ್ಯೂಸ್ ಕುಡಿ, ಏನಾದರೂ ಒಂದು ಮಾಡು. ನಮ್ಮಮ್ಮನಿಗೆ ಇಡ್ಸಲ್ಲ ನಾನು ಸ್ವಲ್ಪ ದಪ್ಪ ಆಗೋದ್ರೆ. ನನಗಿನ್ನ ಅವ್ರಿಗೆ ಚಿಂತೆ ಆಯ್ತಿರುತ್ತೆ. ಹೋಗು ಯೋಗ ಮಾಡು ಅಂತ ಎಬ್ರು ಸಾಯಿಸ್ತಾರೆ. ಅದಕ್ಕೆ ಇವಾಗ ಬೂದ್ಗುಂಬಳಕಾಯಿ ತಂದು ಕೊಟ್ಟವ್ರೆ, ಕುಡಿದ್ಬಿಟ್ಟು ಫಸ್ಟ್ ಪಿಂಪಲ್ ಹೋಗಿಸ್ಕೊ ಅಂತ. ನಮ್ಮಮ್ಮ ಎಷ್ಟು ಕೇರ್ ಮಾಡ್ತಾರಲ್ಲ. ಬಿಟ್ಟರೆ ಕೈಯಲ್ಲಿ ಅದು ಕಿತ್ಕೊಂಡ್ಬಿಡ್ತಾರೆ. ಓಡೋಗೋಣ ಫಸ್ಟ್. ಹಾಯ್, ಫೋನ್ ತಗೋ. ಇವಾಗ ಎಲ್ಲ ಹೋಗ್ತಿದೆ ಅಂದರೆ ನಾವು ಮ್ಯಾಗಿದು ಇವತ್ತಿನ ತಮ್ಮನೇ ನೋಡೋ ಗೊತ್ತಾಗಿರುತ್ತೆ. ಮ್ಯಾಗಿದು ರಿವ್ಯೂ ಕೊಡೋಣ ಅಥವಾ ಕಂಪೇರ್ ಮಾಡೋಣ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಸದ್ಯಕ್ಕೆ ಕಂಪೇರ್ ಮಾಡಬೇಕು ವಿಡಿಯೋ ಅಂತ ಅನ್ಕೋತಾ ಇದ್ದೀನಿ. ನಮ್ಮ ಮ್ಯಾಗಿದು ಮತ್ತು ಕೊರಿಯನ್ ಮ್ಯಾಗಿದು ಅದನ್ನು ಕಂಪೇರ್. ಅದೇ ಇವತ್ತಿನ ವಿಡಿಯೋ. ಬೈ ಮಿಸ್ಸಾಗಿ ಬಿದ್ದೋಯ್ತಮ್ಮ ಎಲ್ಲ ಕೈಯಲ್ಲಿ ಹಿಡ್ಕೊಂಡು. ಬರೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸ್ವಲ್ಪ ಸಾಮಾನು ಇದೆ ತರೋದು. ಸೊ ಅದಕ್ಕೋಸ್ಕರ ಬಂದು ಏನು ಮಾಡಬೇಕು? ಕರ್ಜಿಕಾಯಿ ಮಾಡಬೇಕು. ಸೊ ಬರ್ತೀನಿ, ಸಿಗ್ತೀನಿ ಅಲ್ಲಿ. ಆಯ್ತಮ್ಮ. ಏನಕ್ಕೆ ಸ್ವೀಟು? ಏನು ನ್ಯೂಸು? ಗುಡ್ ನ್ಯೂಸ್? ಸುಮ್ಮನೆ ತರ್ತೀಯ? ಹಾಗೆ ಸುಮ್ಮನೆ ಚೂರು ಲಡ್ಡು ಮತ್ತು ಏನದು ಕಾಜು ಬರ್ಫಿ ನಮ್ಮ ಅಮ್ಮಂಗೆ ಕೊಟ್ಟಿದ್ದೀನಿ. ತಿಂದೇ ಇದ್ರೆ ಸಾಕು. ಇಷ್ಟೇ ಅಷ್ಟು ಹಾಕು. ಹೆಂಗೆ ಕಣ್ಕಪ್ ಹಾಕ್ದಂಗೆ ಕಾಣಿಸ್ತಾನೆ ಕಣ್ಣಿಗೆ. ಯಾವ ಬ್ರ್ಯಾಂಡ್ ಹೇಳೋ? ಕಾಜಲ್ಲು ನಾವು ತಂದ್ವಿ. ಇಲ್ಲ ನೋಡು, ಯಾವ ಬ್ರ್ಯಾಂಡ್ ಅದು ಹೇಳಿ, ನಮಗೂ ನಾವು ತಂತೀವಿ. ಕಣ್ಕಪ್ಪು ವಿತ್ ಐಲೈನರು ಹಾಕೋನೆ. ಹಾಂ, ಥ್ಯಾಂಕ್ ಯು. ಗಾಡಿ ತೆಗಿಯೇ. ನಾನು ಗಾಡಿ ಎತ್ತಿಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮನೇ ಗಾಡಿ ಎತ್ಬಿಟ್ಟವ್ರು. ಹುಷಾರಾಗಿ ಓಡಿಸಮ್ಮ, ನಾನು ಒಬ್ಬಳೇ ಇರೋದು. ನಮ್ಮ ಅಮ್ಮಂಗೆ ಕೊನೆ ಮಗಳು. ಯೋಗ ಮಾಡಲಿಲ್ಲ ಒಂದಿನ, ಅದಕ್ಕೆ ಕಡಿಮೆ ಆಗಿರೋದು. ಹಾಂ, ಓ ಚೆನ್ನಾಗಿತ್ತಮ್ಮ ಇದು. ನೈಸ್. ಎಲ್ಲಿಂದ ತಂದೆ? ಅಲ್ಲೋ ಬೇಕ್ರಿಯಿಂದ ಎಲ್ಲರೂ ತರ್ತಾರೆ ಗೊತ್ತು. ಯಾವ ಬೇಕ್ರಿ? ಓ ಸಖತ್ತಾಗೈತಮ್ಮ. ನಾವು ಈ ಥರ ಮಾಡಿ ತೋರಿಸ್ಬೇಕು ಅಡುಗೆ ಚಾನಲ್ಗೆ ಅಲ್ವಾ? ಸೀರಿಯಸ್ಲಿ ಮಸ್ತಾಗೋಯ್ತಿದ್ದು, ಸಖತ್ತಾಗಿದೆ ಟೇಸ್ಟು. ಗೈಸ್ ಇಲ್ಲಿಂದ ನಾನು ಓಡಿಸ್ತಾ ಇದ್ದೀನಿ. ಓ ಬಿಡ್ತಾನೆ ಸಿಗ್ನಲ್ಲು. ಗೈಸ್ 2 ತಗೋ. ರಿಲಯನ್ಸಲ್ಲಿ ಹೋಗಿ ತರೋಣ ಅಂದ್ಕೊಂಡ್ವಿ ಮ್ಯಾಗಿನ ತಗೋ. ಯೆಲ್ಲೋ ಕಲರ್ ಮ್ಯಾಗಿ ಇದೆಯಾ? 120. ಯಾವುದು? 1 2 3. ಸೊ ಮ್ಯಾಗಿ ಬದಲು ಈ ಥರ ಬಿಟ್ಟಿದಾರಾ? ಕೊಡಿ. ಮ್ಯಾಗಿ ಬದಲು 1 2 3 ಒಂದಿದ್ದು ನಮ್ಗೆ ಗೊತ್ತೇ ಇಲ್ಲ, ನೋಡ್ಕೊಂಡಿಲ್ಲ ನಾವು ಅದನ್ನು. ಕೊಡಿ ಅದೇ ಅಂದರೆ ಬ್ಲೌಸಲ್ಲಿ ಇರ್ತೀರಾ ಆಲ್ಟ್ರೇಷನ್? ಇವಾಗ ಹಂಗಾರೆ 1 2 3 ನೂಡಲ್ಸೇ ಮಾಡಬೇಕು. ಯಾವಾಗಿಂದ ಬ್ಯಾನ್ ಆಗ್ತದೆ? ಬ್ಯಾನ್ ಆಗಿಲ್ಲ, ಜಸ್ಟ್ ನೇಮ್ ಚೇಂಜ್ ಆಗುತ್ತಲ್ಲ. ಥ್ಯಾಂಕ್ ಯು.
ಮ್ಯಾಗಿ ಮ್ಯಾಗಿ ಅಲ್ಲ, ನಮ್ಮ ಬಾಯಲ್ಲಿ ಮ್ಯಾಗಿ ಅನ್ನೋದು ಹೋಗೇ ಇಲ್ಲ ವರ್ಡು. 1 2 3 ನೂಡಲ್ಸ್ ಬಂದ್ರು ಇವಾಗ. ನಂಗೆ ಗೊತ್ತೇ ಇರಲಿಲ್ಲ 1 2 3 ನೂಡಲ್ಸ್ ಬಂದೈತೆ ಅಂತ. ಈಗ ಹೋಗಿ ಇದು ಕಂಪ್ಯಾರಿಸನ್ ಮಾಡೋಣ. ಏನೋ ಬೇರೆ ಕೆಲ್ಸಕ್ಕೆ ಹೋದ್ವಿ, ಆ ಕೆಲಸ ಆಗಲಿಲ್ಲ, ಮ್ಯಾಗಿ ತಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಏನಾ ಇಲ್ಲ ವಾಯ್ ಆಡ್ಕೋತಿದ್ದೀನಿ ಅನ್ಕೋತಾರೆ ಆಮೇಲೆ ಅವರು ನೋಡಿ ನಾನು. ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ನೋಡಿ ಇವಾಗ ನೂಡಲ್ಸ್ 2 ತಂದಿದ್ದೀನಿ, ಇದೊಂದು 2 ಇದು ಮಾಡೋಣ ಅಂತ ಕಂಪೇರ್ ಮಾಡಿ ಯಾವ ಟೇಸ್ಟ್ ಆಗಿದೆ. ಮ್ಯಾಗಿ ತಿಂದು ತುಂಬ ವರ್ಷ ಆಗಿತ್ತು ನಿಜ ಹೇಳ್ಬೇಕು, ಯಾಕಂದರೆ ಅದು ಟಾಪ್ ರಾಮೆನ್ನು, ಇನ್ನೊಂದು ಯಾವುದೋ ಇಪ್ಪಿನಾ ಯಪಿ, ಹಾಂ ಇಪಿ ಬಿಟ್ಟರೆ ಇದು ರೀಸೆಂಟಾಗಿ ತಿಂದಿದ್ದೆ, ಬಟ್ ಈ ಫ್ಲೇವರ್ಲ್ಲ, ಇದು ಬೇರೆ. ಇದು ಕೊರಿಯನ್ BBQ ವೆಜ್ ಅಂತ ಇದೆ. ಇದು ವೆಜ್ ಹಾಕಿರ್ತಾರಲ್ಲ ಗೊತ್ತಿಲ್ಲ. ಹಾಕಿಸೋದ್ರೆ ಎಷ್ಟು ಸೌಂಡ್ ಮಾಡಿದ್ರಿ ಇವಾಗ. ಬನ್ನಿ ಮ್ಯಾಗಿ ಮಾಡೋಣ. ನಮ್ಮಮ್ಮ ಮನ್ಕೊಂಡವ್ರು ಇವಾಗ ಕರ್ಜಿಕಾಯಿ ಮಾಡಬೇಕು ಅಂತ ಹೇಳಿದ್ರೆ, ನೋಡಿದ್ರೆ ಆಲ್ರೆಡಿ ಸುಸ್ತಾಯಿತು ಅಂತ, ಕೆಲಸ ಮಾಡ್ಕೊಬಂದು ಸುಸ್ತಾಯಿತು ಅಂತ ಮನ್ಕೋರು. ಅವ್ರ ಜೊತೆ ಇದು ಮಾಡ್ಕೊಂಡು ಮಾಡೋಣ ಅಂದ್ಕೊಂಡೆ, ಬಟ್ ಆಗಲ್ಲ. ಬಟ್ ವೀಡಿಯೋ ಬೇಕೇ ಬೇಕು, ಮಾಡಲೇಬೇಕು ಅಂದ್ಕೊಂಡಿದ್ದೆ, ನಾನೇ ಮಾಡ್ತೀನಿ. ಅವ್ರು ಇಲ್ಲಾಂದ್ರೆ ಹೆಂಗಿರೋ ವೀಡಿಯೋ ಮಾಡಲೇಬೇಕಿತ್ತು. ಮಂಗೈತಿದ್ದು ವೀಡಿಯೋ ಮಾಡೋಕ್ಕೂ ಮುಂಚೆ ಇದರ ಅವಶ್ಯಕತೆ ತುಂಬ ಇದೆ. ಸೊ ಇದನ್ನು ಫಸ್ಟ್ ಫಿಕ್ಸ್ ಮಾಡೋಣ, ಇಲ್ಲಾಂದರೆ ನಾನೇ ಕಾಣಿಸಲ್ಲ. ಆಮೇಲೆ ಯಾರು ಅಂತ ಹುಡುಕ್ತಾ ಇರಬೇಕಾಗುತ್ತೆ. ಗೋಲ್ಡ್ ಅಂತ ಗೋಲ್ಡ್ ಅನ್ನೋದು ಏನು, ಯಾವ ಕಲರ್ ಗೊತ್ತಾ? ಗೋಲ್ಡ್ ಯಾವ ಕಲರ್ ಗೊತ್ತಿಲ್ಲ. ಕಪ್ಪುಗಲ್ಲ ಕೋಲಾರ ಗೋಲ್ಡು. ಅದಕ್ಕೆ ಹೇಳಿದ್ದು ನಾನು ಗೋಲ್ಡ್ ಅಂತವ್ರೆ ಅಂತ. ಅದಕ್ಕೆ ಕಾಣಲ್ಲ ನಂಗೆ ಹೇಳ್ತೀನಿ, ನನ್ನ ತಗಪ್ಪ. ಡಿಫೆಂಡ್ ಆಗ್ಬಿಟ್ರು, ಅಫೆಂಡ್ ಆಗ್ಬಿಟ್ರು ಅಂತ. ವೈಟು ಅಲ್ಲ, ಗೋಧಿ ಬಣ್ಣ. ಬಂತೆ ನಮ್ದು ಚಮಕಿ ಚಮೇಲಿ. ಹೆಂಗ್ ಅಮ್ಮ ಎಷ್ಟು ಬ್ಯೂಟಿಫುಲ್ ಆಗೈತೆ. ಸಿಗರೆ ನನಗೆ ಆಲಿಸಿದರೆ ನಾನು ಕಾರಣವನ ಕೇಳೆನು ಗುರುರಾಯ ತಿಕ್ಕಲುಗಳ ಥರ ನೋಡ್ಕೊಂಡು ಹೋಗ್ತಾರಲ್ಲ ನನ್ನ. ಸರಿ, ಯಾವ ಬ್ರ್ಯಾಂಡ್ ಹೇಳೋ ಕಾಜಲ್ಲು? ನಾವು ತಂದ್ವಿ. ಇಲ್ಲ ನೋಡು, ಯಾವ ಬ್ರ್ಯಾಂಡ್ ಅದು ಹೇಳಿ, ನಮಗೂ ನಾವು ತಂತೀವಿ. ಕಣ್ಕಪ್ಪು ವಿತ್ ಐಲೈನರು ಹಾಕೋನೆ.